ಕುಮಾರಸ್ವಾಮಿ ಅವರು ಅಪೇಕ್ಷೆ ವ್ಯಕ್ತಪಡಿಸಿದ್ದು ಕೂಡ 3 ಜನ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೆಯದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಿನ್ನೆ ದಿನ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾಮೋಹನ್ ದಾಸ್ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಪರವಾಗಿ ಈ ಥರ 3 ಜನ ಇರಬೇಕು ಅಂತೇಳಿ ಅಭಿಪ್ರಾಯನ ನಾವು ಕೊಟ್ಟಿದ್ದೇವೆ. ಸರ್, ಇಲ್ಲಿವರೆಗೂ ಕೂಡ ಸಮನ್ವಯ ಅಡ್ಡ ಮತದಾನ ಆದಮೇಲೆ ಎನ್ಡಿಎ ನಾಯಕರಿಗೆ ಸೀರಿಯಸ್ ಅಡ್ಡ ಮತದಾನ ಆದಮೇಲೆ ಬಂದಿದ್ದೆವು, ಯಾವಾಗ ಬಂದಿದ್ದು ಅಟ್ಲೀಸ್ಟ್ ಈಗಂತೂ ನಾವು ಗಟ್ಟಿಯಾಗಿ ತೀರ್ಮಾನನಂತೂ ತೆಗೆದುಕೊಂಡಿದ್ದೇವೆ. ನಾಟ್ ಓನ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ, ಆಲ್ಸೋ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ಕೇವಲ ಭಾರತೀಯ ಜನತಾ ಪಾರ್ಟಿ ಹಾಗೂ JDSನ ಹಿತದೃಷ್ಟಿಯಿಂದ ಅಷ್ಟೇ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದಲೂ ಕೂಡ ಅಭಿವೃದ್ಧಿಯ ವಿಚಾರ ದೃಷ್ಟಿಯಿಂದ ಇಟ್ಕೊಂಡು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಲೇಬೇಕು. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆ ಕೂಡ ಇರುವಂಥದ್ದು ನಾವು ಒಟ್ಟಾಗಿ ಒಂದಾಗಿ ಹೋಗಬೇಕು ಅನ್ನೋ ವಿಚಾರವನ್ನು ಅವರು ಕೂಡ ತಿಳಿಸಿದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ಅವರನ್ನು ಭೇಟಿ ಮಾಡಿದ್ದೇನೆ, ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ. ಒಳ್ಳೆ ರೀತಿಯ ಚರ್ಚೆನೂ ಕೂಡ ಆಗಿದೆ. ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಪಕ್ಷದ ವತಿಯಿಂದ ನಾನು ಕೂಡ ಹಿಂದೆ ಒಮ್ಮೆ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು ಇವೆಲ್ಲವನ್ನೂ ಕೂಡ ಅವ್ರು ತಿಳಿಸಿದ್ದೇನೆ. ಇಷ್ಟು ಮಾತ್ರ ನಾನು ಹೇಳ್ತೇನೆ, ಹಿರಿಯೂರು ಆಗಿರ್ಬೋದು, ಧಾರವಾಡ ಇರ್ಬೋದು, ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. ಹಾಗಾಗಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ನೀಡಿದ್ದೇನೆ. BJP ಹಾಗೂ JDS ನಡುವೆ ಯಾವುದೇ ಒಂದು ಗೊಂದಲಕ್ಕೆ ಅವಕಾಶವನ್ನು ಕೊಡದೇನೆ ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು, ಹಿಂದೆ ಆದಂಥ ತಪ್ಪುಗಳನ್ನು ಸರಿ ಮಾಡಿಕೊಂಡು ಯಾವ ರೀತಿ ಒಟ್ಟಾಗಿ ಹೋಗಬೇಕು, ಇವೆಲ್ಲವೂ ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಒಪ್ಪಿಗೆಲ್ಸಬೇಕು. ಸರ್, ಓಪನ್ ಮೈಂಡ್ ಇದ್ದೀರಾ ಅಂತ ಸರ್ ಇವರು ಕ್ಷೇತ್ರಕ್ಕೆ ಕೂಡ ವಿಚಾರ ನಾನು ತೀರ್ಮಾನ ಮಾಡುವಂಥದ್ದಲ್ಲ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಬೇಕಾಗ್ತದೆ. ನಮ್ಮ ಪಕ್ಷದ ಅಭಿಪ್ರಾಯವನ್ನು ಮಾನ್ಯ ಕುಮಾರಸ್ವಾಮಿ ಅವರು ತಿಳಿಸಿದ್ದೇನೆ. ಯಾವುದೆಲ್ಲ ಗೊಂದಲಕ್ಕೆ ಅವಕಾಶ ಕೊಡದೇನೆ ಹೇಗೆ ಮುಂದೆ ಹೋಗೋದಕ್ಕೂ ಕೂಡ ಚರ್ಚೆ ಮಾಡೋಣ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. GBS ಚುನಾವಣೆ ರಾಜ್ಯ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಅರ್ಜಿಯನ್ನು ಹಾಕಿರುವಂಥ ತಮಗೆ ಗೊತ್ತಿದೆ. ಹಾಗಾಗಿ ಇವ್ರು ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಪ್ರಚಲಿತ ರಾಜಕಾರಣದ ಬಗ್ಗೆ ಸವಿಸ್ತಾರವಾಗಿ ಚರ್ಚೆನ ನಾನು ಮಾಡಿದ್ದೇನೆ. ಮುಂಬರುವಂತಹ ಉಪಚುನಾವಣೆ ಇರ್ಬೋದು, ಹಿರಿಯೂರು ಮತ್ತು ಧಾರವಾಡ ಕ್ಷೇತ್ರದ ಉಪಚುನಾವಣೆ ಮತ್ತು 4 ಟೀಚರ್ಸ್ ಮತ್ತು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಗಳು ಏನು ಬರ್ತಾ ಇದೆ, ವಿಧಾನ ಪರಿಷತ್ ಚುನಾವಣೆಗಳು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ 3 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿನೂ ಕೂಡ ಘೋಷಣೆ ಮಾಡಿದ್ದೇವೆ. ಅದಕ್ಕೆ JDS ಪಕ್ಷದ ಸಹಕಾರವನ್ನು ಕೂಡ ನಾನು ಕೇಳಿದ್ದೇನೆ. ಮತ್ತು ಇಂಥ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಕಿತ್ತು ಒಗಿಬೇಕು ಅಂತ ಹೇಳಿದ್ರೆ BJP ಮತ್ತು JDS ಮಧ್ಯೆ ಇನ್ನೂ ಹೆಚ್ಚು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಹಾಗಾಗಿ ತತ್ಕ್ಷಣ BJP ಮತ್ತು JDSನ ಒಂದು ಕೋಆರ್ಡಿನೇಷನ್ ಕಮಿಟಿ ಅದನ್ನು ಘೋಷಣೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾನು ಅಂದರೆ ರಾಜ್ಯದ ಅಧ್ಯಕ್ಷರು ಮಾನ್ಯ R. ಅಶೋಕ್ ಅವರು ಮತ್ತು ಪ್ರಹ್ಲಾದ್ ಜೋಶಿಜಿಯವರು ನಾವಿರ್ತೇವೆ. ಮತ್ತು JDS ಕಡೆಯಿಂದ ತಾವು ಕೂಡ ಇರಬೇಕು ಮತ್ತು ಇನ್ನೊಬ್ಬರ ಹೆಸರನ್ನು ಸೂಚಿಸಬೇಕು ಅನ್ನೋ ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ. ಅವರು ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ ನಾವು ಒಟ್ಟಿಗೆ BJP ಮತ್ತು JDS ಏನೇ ಸಮಸ್ಯೆಗಳು ಬಂದರೂ ಕೂಡ ಇದು ಕೂತು ಚರ್ಚೆ ಮಾಡಿ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂಥ ಕೆಲಸ ಮಾಡೋಣ ಅನ್ನೋ ಮಾತನ್ನು ಕೂಡ ಅವರು ತಿಳಿಸಿದ್ದಾರೆ.